ಓಕೆ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಆಸಿಡ್ಡು ಮತ್ತು ಬೇಸ್ನ ಯಾವ ಥರ ಚೆಕ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವು ಏನಂದರೆ, ಒಂದು ವೈಟ್ ಶೀಟ್ ತೊಗೊಂಡಿನಿ. ಆ ವೈಟ್ ಶೀಟಿಗೆ ಅರಿಶಿನ ಮೆದುತ್ತಾ ಹೋಗಿದ್ದೀನಿ. ಕೆಂಪು ಕಲರಾಗಿ ಚೇಂಜ್ ಆಗ್ತಿದೆ. ಇದು ಬೇಸು ನೋಡಿ ಸ್ನೇಹಿತರೆ, ಇದು ರಿಯಲ್ ಆಸಿಡ್ಡು. ನೀವು ಚೆಕ್ ಮಾಡೋದಲ್ಲಿ ಹಾಕ್ತೀನಿ ನೋಡಿ, ಇಲ್ಲಿ ನೊರೆ ಬರ್ತಾಯಿದೆ. ಇದು ರಿಯಲ್ ಆಸಿಡ್ಡು. ಈಗ ಇದ್ರ ಮೇಲೆ ಹಾಕ್ತೀನಿ. ಇದು ಕಲರ್ ಚೇಂಜ್ ಆಗಬಾರ್ದು. ಹಾಕ್ತಾಯಿದ್ದೀನಿ ನೋಡಿ, ಇದೇನು ಕಲರ್ ಚೇಂಜ್ ಆಗ್ತಿಲ್ಲ, ನೊರೆ ಬರ್ತಿದೆ ಅಷ್ಟೇ, ಕಲರ್ ಚೇಂಜ್ ಆಗ್ತಿಲ್ಲ. ಇದು ಸೋಪಿನ ಪೌಡರು, ಇದು ನೀರಿಗೆ ಹಾಕಿದ್ದೀನಿ. ಇದು ಕೆಂಪು ಕಲರ್ ಆಗಿ ಚೇಂಜ್ ಆಗುತ್ತೆ, ಯಾಕೆಂದರೆ ಇದು ಬೇಸ್ ಅಲ್ಲ, ಅದು ಆಸಿಡ್ಡು. ನೀವು ನೋಡ್ತಾ ಇರ್ಬೋದು, ಇದು ಕೆಂಪು ಕಲರಾಗಿ ಚೇಂಜ್ ಆಯಿತು. ಈಗ ಇದಕ್ಕೆ ಆಸಿಡ್ ಹಾಕ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಅದೇ ಥರ ಹಳದಿ ಕಲರಾಗಿ ಚೇಂಜ್ ಆಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಹಳದಿ ಕಲರೇ ಚೇಂಜ್ ಆಯಿತು, ಕೆಂಪು ಕಲರ್ ಇದೆ. ಇದು ಬೇಸಿಗ ಹಾಕಿರೋದು. ಈಗ ನಾನು ಇದಕ್ಕೆ ಆಸಿಡ್ ಹಾಕ್ತೀನಿ ಒಂದು ಸೈಡಿಗೆ. ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಯೆಲ್ಲೋ ಕಲರಾಗಿ ಚೇಂಜ್ ಆಯಿತು. ನಾನು ಇದು pH ಬ್ಯಾಲೆನ್ಸ್ ಇರೋದ್ರಿಂದ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ ನೋಡಿ. ಇದು ಕಲರ್ ಚೇಂಜ್ ಆಗಬಾರ್ದು, ಆದರೆ ಇದು ನ್ಯೂಟ್ರಲ್ ಆಗಿರಬೇಕು. ಇದು ಹ್ಯಾಂಡ್ ವಾಶು ನೋಡಿ, ಇದು ಕಲರ್ ಏನೂ ಚೇಂಜ್ ಆಗ್ತಾ ಇಲ್ಲ. ಅಂದರೆ ಏನಿದು pH ಬ್ಯಾಲೆನ್ಸ್ ಆಗಿರೋದ್ರಿಂದ ಕಲರ್ ಚೇಂಜ್ ಆಗ್ತಾ ಇಲ್ಲ. ಇಷ್ಟೇ ಸ್ನೇಹಿತರೆ, ಮನೆಯಲ್ಲೇ ಸುಲಭವಾಗಿ ಆಸಿಡ್ಡು ಮತ್ತು ಬೇಸ್ ಅನ್ನೋದು ಚೆಕ್ ಮಾಡ್ಬೋದು. ನೀವು ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಧನ್ಯವಾದ.